ನಾಯಕನಹಟ್ಟಿ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿ ಹೋಬಳಿಯ ಎನ್ ಮಹದೇವಪುರ ಹತ್ತಿರ ತೋಟಗಾರಿಕಾ ಕ್ಷೇತ್ರ ಚಳ್ಳಕೆರೆ ತಾಲೂಕು ಕರ್ನಾಟಕ ಸರ್ಕಾರದ ತೋಟಗಾರಿಕೆ ಇಲಾಖೆ ಕರ್ನಾಟಕ ರಾಜ್ಯ ತೋಟಗಾರಿಕೆ ಅಭಿವೃದ್ಧಿ ಏಜೆನ್ಸಿ ರಿಜಿಸ್ಟರ್. ಇದರ ವಿಸ್ತೀರ್ಣ 87 ಎಕರೆ 16 ಗುಂಟೆ ಇರುವಂತಹ ಇದು 1972ರಲ್ಲಿ ಪ್ರಾರಂಭಗೊಂಡು ಅತಿದೊಡ್ಡ ವಿಸ್ತೀರ್ಣವುಳ್ಳ ಅತಿದೊಡ್ಡ ತೋಟಗಾರಿಕೆ ಕ್ಷೇತ್ರ ಇದಾಗಿದೆ. ಅಲ್ಲಿನ ಸ್ಥಳೀಯರು ಮತ್ತು ಗ್ರಾಮಗಳ ಸಾರ್ವಜನಿಕರ ಪ್ರಕಾರ ಇಲ್ಲಿ ಬೆಳಿಗ್ಗೆ 12 ಗಂಟೆಗೆ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಕಾಡ್ಗಿಚ್ಚಿನಂತೆ ಬೆಂಕಿ ಹಬ್ಬಿ ನೋಡುತ್ತಲೇ ಬೆಂಕಿಯ ಕೆನ್ನಾಲಿಗೆ ಇಡೀ ತೋಟಗಾರಿಕೆ ಕ್ಷೇತ್ರ ತುಂಬಾ ಹಬ್ಬಿಕೊಂಡಿತು. ಇದನ್ನು ನೋಡಿದ ನಾಗರಿಕರು ಸಾರ್ವಜನಿಕರು ಅಗ್ನಿಶಾಮಕ ಠಾಣೆಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಾರೆಂದು ತಿಳಿದು ಬಂದಿದೆ. ಬೆಂಕಿಯ ಕೆನ್ನಾಲಿಗೆಯ ಬೃಹತ್ ಅನಾಹುತಗೊಂಡು ಇಡೀ ತೋಟಗಾರಿಕೆ ಕ್ಷೇತ್ರ ಸಂಪೂರ್ಣ ಸುಟ್ಟು ಭಸ್ಮಗೊಂಡ ಘಟನೆ ಎನ್ ಮಹದೇವಪುರದ ತೋಟಗಾರಿಕೆಯಲ್ಲಿ ಕ್ಷೇತ್ರದಲ್ಲಿ ನಡೆದಂತಹ ಒಂದು ಭಯಾನಕ ದೃಶ್ಯ ಕಂಡುಬಂದಿತು. ಈ ಸಂದರ್ಭದಲ್ಲಿ ಘಟನಾ ಸ್ಥಳಕ್ಕೆ ಬಂದು ಮಾತನಾಡಿದಂತಹ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಡಾಕ್ಟರ್ ವಾಸುದೇವ ಮೇಟಿ ಬಣದ ಹೋಬಳಿ ಅಧ್ಯಕ್ಷ ಡಾಕ್ಟರ್ ನಾಗರಾಜ್ ಮಿಸೆ ಮಾತನಾಡಿ, ಆಘಾತಕಾರಿ ಹಾಗೂ ಒಂದು ಅತಿದೊಡ್ಡ ಬೆಂಕಿ ಅನಾಹುತ. ಇದು ಸಂಪೂರ್ಣವಾಗಿ 87.16 ವಿಸ್ತೀರ್ಣವುಳ್ಳ ಈ ತೋಟಗಾರಿಕಾ ಕ್ಷೇತ್ರವು ಸಂಪೂರ್ಣ ನಾಶವಾಗಿ ಇದರಲ್ಲಿ ಇದ್ದಂತಹ ಸಪೋಟ, ಮಾವು, ಗೋಡಂಬಿ, ಇನ್ನಿತರೆ ಹಣ್ಣಿನ ಮೂಲಗಳಂತಹ ಸುಮಾರು 40 ವರ್ಷಗಳ ಸುಮಾರು 2000 ಫಸಲಿಗೆ ಬಂದಂತಹ ಮರಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದ್ದು ಹಾಗೂ ಈ ತೋಟಗಾರಿಕಾ ಕ್ಷೇತ್ರದಲ್ಲಿ 20ಕ್ಕೂ ಹೆಚ್ಚು ಬೋರ್ವೆಲ್ ಕೊರೆಸಿದ್ದು ಸಿಂಕ್ಲೇರ್ ವ್ಯವಸ್ಥೆಯಲ್ಲಿ ನೀರು ಹಾಯಿಸುತ್ತಿದ್ದು ಈ ಬೆಂಕಿಯ ಭಯಾನಕತೆಗೆ ಸಂಪೂರ್ಣವಾಗಿ ಸುಟ್ಟು ನಾಶವಾಗಿ ಸುಮಾರು ಕೋಟ್ಯಾಂತರ ರೂಪಾಯಿಯ ಸರ್ಕಾರದ ಆಸ್ತಿ ಮತ್ತು ಸಾರ್ವಜನಿಕರ ಆಸ್ತಿ ಸುಟ್ಟು ಬೂದಿಯಾಗಿದೆ. ಕಾಲ ಯಾವ ಅಧಿಕಾರಿಯೂ ಸಹ ಘಟನಾ ಸ್ಥಳಕ್ಕೆ ಬಂದಿರುವುದಿಲ್ಲ. ಸುಮಾರು 87 ಎಕರೆಗೆ ಹೆಚ್ಚಿನ ವಿಸ್ತೀರ್ಣವುಳ್ಳ ಈ ಪ್ರದೇಶದಲ್ಲಿ ಸಂಪೂರ್ಣ ಬೆಂಕಿ ಹತ್ತಿಕೊಂಡಿದ್ದರೂ ಸಹ ಕೇವಲ ಒಂದೇ ಒಂದು ಬೆಂಕಿ ನಂದಿಸುವ ವಾಹನ ಬಂದಿರುವುದನ್ನು ಕಂಡು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವ ಮೇಟಿ ಬಣ್ಣದ ನಾಯಕನಹಟ್ಟಿ ಹೋಬಳಿ ಘಟಕದ ವತಿಯಿಂದ ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ನವೀನ್ ಮದಕರಿ, ಸಂಘದ ಸದಸ್ಯರು ಆಟೋ ತಿಪ್ಪೇಸ್ವಾಮಿ, ಸಾರ್ವಜನಿಕರು, ನಾಗರಿಕರು ಇತರರು ಇದ್ದರು. ವರದಿ ಹರೀಶ್, ನಾಯಕನಹಟ್ಟಿ, ಪ್ರಜಾಪವರ್ ಟಿವಿ. ಸಹಾಯಕ ತೋಟಗಾರಿಕೆ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ಫಾರ್ಮಲ್ಲಿ. ನಾನು ಚಿತ್ರದುರ್ಗದಲ್ಲಿ ನಾಳೆ ಫ್ಲವರ್ ಶೋ ಇದೆ, ಅದು ಆ ಕೆಲಸ ಮಾಡ್ಕೊಂತ ಅಲ್ಲಿದ್ದೆ. ನಮ್ಮ ಕೆಲಸ ಮಾಡೋರು ಹುಡುಗ ತಿಳಿಸಿ ಫೋನ್ ಮಾಡಿ, ಸರ್ ಬೆಂಕಿ ಬಿದ್ದಿದೆ ಬನ್ನಿ ಅಂತೇಳಿ. ಇಮಿಡಿಯೇಟ್ ನಾನು ಫೈರ್ ಇಂಜಿನ್ಗೆ ಫೋನ್ ಮಾಡಿ ಬಂದೆ ಸರ್. 14 ಸಪೋಟ ಗಿಡ ಇದ್ದಾವೆ, 87 ಮಾವಿನ ಗಿಡ ಇದ್ದಾವೆ, 420 ನೇರಳೆ ಗಿಡ ಇದ್ದಾವೆ, 260 ಹುಣಸೆ ಗಿಡ ಇದ್ದಾವೆ ಸರ್. ಒಂದು 500 ಗಿಡ ಅಂಜೂರ ಗಿಡ ಇದ್ದಾವೆ. ಸಪೋಟ 715. ಇಷ್ಟು ಸಸಿಗಳು ಸಂಪೂರ್ಣವಾಗಿ ನಾಶ ಆಗಿದ್ದಾವೆ. ಇಡೀ ಸುಟ್ಟು ಭಸ್ಮವಾಗಿ ಇಡೀ ಬುಡಕ್ಕೆಲ್ಲ ಬೆಂಕಿ ಬಿದ್ದುಬಿಟ್ಟು ಎಲ್ಲ ಸುಟ್ಟೋಗಿದ್ದಾವೆ. ಅದರ ಒಂದು ಸುತ್ತಮುತ್ತ ಮೆಕ್ಕೆಜೋಳ ರೈತರು ಹಾಳಾಗೋದಿಲ್ಲ. ಈಗ ಅಲ್ಲಿ ಮೆಕ್ಕೆಜೋಳ ಇದೆ ಸರ್, ಅಲ್ಲಿ ಅಕಸ್ಮಾತ್ ಬೆಂಕಿ ಅಂಟಿಕೊಂಡ್ರೆ ಅದಕ್ಕೆ ಏನು ಮುಂಜಾಗ್ರತಾ ಕ್ರಮ? ಈಗ ಸರ್ಕಾರ ರೈತರಿಗೆ ಏನೋ ಅನ್ಯಾಯ ಆದರೆ ಅದಕ್ಕೆ ಯಾರು ಹೊಣೆಗಾರ ಆಗ್ತಾರೆ ಸರ್? ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವ ಮೇಟಿ ಬಣದ ಹೋಬಳಿ ಅಧ್ಯಕ್ಷ ಡಾಕ್ಟರ್ ನಾಗರಾಜ್ ಮೀಸೆ ಹಾಗೂ ಹೋಬಳಿ ಘಟಕದ ಜಿಲ್ಲಾ ಕಾರ್ಯದರ್ಶಿ ನವೀನ್ ಮದಕರಿ ಇವತ್ತು ನಾಯಕನಹಟ್ಟಿ ಹೋಬಳಿ ಎನ್ ಮಹದೇವಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ತೋಟಗಾರಿಕೆ ಇಲಾಖೆಯಲ್ಲಿ ಸುಮಾರು 87.16 ಎಕರೆ ವಿಸ್ತೀರ್ಣವುಳ್ಳ ಈ ತೋಟಗಾರಿಕೆ ಒಂದು ತೋಟದಲ್ಲಿ ಬೆಳಿಗ್ಗೆ 12 ಗಂಟೆಯಿಂದ ಬೆಂಕಿ ಬಿದ್ದಿದೆ. ಯಾವುದೇ ಅಧಿಕಾರಿಗಳಾಗಿರಲಿ ಯಾವುದೇ ಒಂದು ನಿರ್ಲಕ್ಷ್ಯತೆ ವಹಿಸಿ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ಸಾವಿರಾರು ಸಪೋಟ ಮರ, ದಾಳಿಂಬೆ ಮತ್ತೆ ಗೋಡಂಬಿ ಇನ್ನಿತರೆ ಹಣ್ಣುಗಳ ಒಂದು ಗಿಡಗಳು ಸಾವಿರಾರು ಸರ್ವನಾಶವಾಗಿದೆ. ಇದು ಬಹಳ ಅನ್ಯಾಯ. ಇಡೀ ನಾವು ಇದನ್ನ ತುಂಬ ಸರಿ ನಾಯಕನಹಟ್ಟಿಯಲ್ಲಿ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡು ಒಂದು ಫೈರ್ ಇಂಜಿನ್ ಬೇಕು, ಫೈರ್ ಇಂಜಿನ್ನು ನಾಯಕನಹಟ್ಟಿಯಲ್ಲಿ ಸ್ಥಾಪನೆ ಆಗ್ಬೇಕಂತ ಉಪವಾಸ ಸತ್ಯಾಗ್ರಹ ಮಾಡಿದ್ವಿ ಸ್ವಾಮಿ. ಇದು ನೇರವಾಗಿ ಎನ್ ವಿ ಗೋಪಾಲಕೃಷ್ಣ ಸಾಹೇಬ್ರಿಗೆ ಅವ್ರಿಗೆ ಹೇಳ್ತಾ ಇದ್ವಿ, ನೀವು ಅಧಿಕಾರ ವ್ಯಾಪ್ತಿಯಲ್ಲಿ ನಿಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಬರ್ತಾ ಇದೆ ಸ್ವಾಮಿ ನಾಯಕನಹಟ್ಟಿ ಹೋಬಳಿ, ಇದನ್ನ ಯಾವುದೇ ಕಾರಣಕ್ಕೂ ಮರಿಬೇಡ್ರಿ. ಇಷ್ಟು ನೋಡಿ ಇಡೀ ತೋಟಗಾರಿಕೆ ಇಲಾಖೆ ಸರ್ವನಾಶ ಆಗಿದೆ. ನಾಯಕನಹಟ್ಟಿ ಎನ್ ಮಹದೇವಪುರದ ವ್ಯಾಪ್ತಿಯಲ್ಲಿ ಬರುವಂಥ ತೋಟಗಾರಿಕೆ ಇಲಾಖೆ ಸಾವಿರಾರು ಸಪೋಟ ಮರಗಳು ಅದು ಸುಟ್ಟು ಸರ್ವನಾಶವಾಗಿದ್ದಾವೆ. ಇಲ್ಲಿ ಹುಲ್ಲು ಬೆಳೆದಾಗ ಇಲ್ಲಿ ಏನಾಗಬೇಕಾಯಿತು, ಇಲ್ಲಿನ ಅಧಿಕಾರಿಗಳು ಇಲ್ಲಿ ಮಡಿಕೆ ಹೊಡೆಸುವಂಥ ಕಾರ್ಯ ಮತ್ತು ಟ್ಯಾಕ್ಟರಿಗಳ ಮೂಲಕ ಇದನ್ನು ಇದು ಮಾಡುವಂಥ ಮೂಲಕ ಆಗಬೇಕಾಗಿತ್ತು. ಇದು ಉತ್ಕೃಷ್ಟವಾಗಿ ಬೆಳೆದಂಥ ಕಳೆ ಗಿಡ ಸುಟ್ಟು ಈಗ ಇವೆಲ್ಲ ಸುಟ್ಟೋಗ್ಬಿಟ್ಟದೆ. ಹಂಗಾಗಿ ಸಂಪೂರ್ಣವಾಗಿ ತೋಟಗಾರಿಕೆ ಇಲಾಖೆ
ವಿಫಲವಾಗೈತೆ. ಇದಕ್ಕೆ ತಹಶೀಲ್ದಾರ್ ಗಮನಕ್ಕೂ ತಂದಿದ್ವಿ. ಅವರು ತಹಶೀಲ್ದಾರ್ ಸಾಹೇಬರು ಫೈರ್ ಇಂಜಿನ್ ಕಳಿಸ್ತೀವಿ ಅಂತ ಹೇಳಿದ್ರು. ಅವ್ರು ಹೇಳಿ ಸುಮಾರು 1 ಗಂಟೆ ಆದ್ರೂ ಇದುವರೆಗೆ ಆಯ್ತು ಯಾವುದೇ ಇವರು ಯಾರು ಫೈರ್ ಇಂಜಿನ್ ಬಂದಿಲ್ಲ. ಇಲ್ಲಿನ ನಾಡ ಕಚೇರಿ RI ಚೇತನ್ ಅವರು ಕಾಲ್ ಮಾಡಿದ್ರು. ಅವರು ಗಮನಕ್ಕೆ ತಂದು ಅರ್ಧ ಗಂಟೆ 1 ಗಂಟೆ ಆದ್ರೂ ಯಾವುದೇ ತರಹದ ಫೈರ್ ಇಂಜಿನ್ ಬಂದಿಲ್ಲ. ಸುಮ್ಮನೆ ಎಲ್ಲ ಸುಟ್ಟು ಭಸ್ಮ ಆಗ್ತೈತೆ. ದಯಮಾಡಿ ಇದನ್ನು ಗಮನ ಹರಿಸಿ ಇದಕ್ಕೆ ಸೂಕ್ತ ಪರಿಹಾರ ಮತ್ತು ಅಲ್ಲಿ ಸುತ್ತ ರೈತರ ಮೆಕ್ಕೆಜೋಳ ಹಾಕಿದರೆ ಈಗ ಇದು ಬೆಂಕಿ ಕಾಡ್ಗಿಚ್ಚಿನಂತೆ ಹೋಗಿ ಆ ಮೆಕ್ಕೆಜೋಳಕ್ಕೆ ಸುಟ್ಟರೆ